ಮಾವಿನ ಎಲೆಯಿಂದ ಈ ಒಂದು ಕೆಲಸ ಮಾಡಿದರೆ ನೀವು ಸಾಲದಿಂದ ಪಡೆಯಬಹುದು ಮುಕ್ತಿ. ಮಾವಿನ ಎಲೆಗಳಿಲ್ಲದೆ ಪೂಜೆಯನ್ನು ಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ಮಾವಿನ ಎಲೆಗಳ ಪರಿಹಾರವು ವಾಸ್ತು ದೋಷಗಳನ್ನು ತೊಡೆದು ಹಾಕುವುದರ ಜೊತೆಗೆ ಸಂತೋಷ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಮಾವಿನ ಎಲೆಗಳನ್ನು ಸನಾತನ ಧರ್ಮದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಮರದ ಎಲೆಗಳಿಂದ ಹಿಡಿದು ಕಟ್ಟಿಗೆಯವರೆಗೆ ಎಲ್ಲವನ್ನೂ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಮಾವಿನ ಎಲೆಗಳಿಲ್ಲದೆ ಪೂಜೆಯನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಮಾವಿನ ಎಲೆಗಳ ಪರಿಹಾರವು ವಾಸ್ತು ದೋಷಗಳನ್ನು ತೊಡೆದುಹಾಕುತ್ತದೆ ಹಾಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಮಾವಿನ ಎಲೆಗಳ ಅನೇಕ ಪರಿಹಾರಗಳನ್ನು ವಿವರಿಸಲಾಗಿದೆ. ಇದನ್ನು ಮಾಡುವುದರಿಂದ ವ್ಯಕ್ತಿಯು ಜೀವನದ ಎಲ್ಲಾ ತೊಂದರೆಗಳನ್ನು ದೂರ ಮಾಡಬಹುದು. ಮಾವಿನ ಎಲೆಯ ಪರಿಹಾರದ ಮೂಲಕ ನೀವು ಯಾವ ರೀತಿಯ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು? ಮೊದಲನೇದಾಗಿ ಸಾಲದ ಸಮಸ್ಯೆ. ನೀವು ದೀರ್ಘಕಾಲದಿಂದ ಸಾಲದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ 11 ಮಾವಿನ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಒದ್ದೆ ಹತ್ತಿಯಲ್ಲಿ ಕಟ್ಟಿ ಜೇನುತುಪ್ಪದಲ್ಲಿ ಮುಳುಗಿಸಿ ಇದರ ನಂತರ ಈ ಎಲೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಒಬ್ಬರ ಸಾಲದ ಸಮಸ್ಯೆಯನ್ನು ದೂರ ಮಾಡಬಹುದು ಎಂದು ನಂಬಲಾಗಿದೆ. ಎರಡನೇದಾಗಿ ದುಷ್ಟಶಕ್ತಿ. ಮಾವಿನ ಎಲೆಗಳನ್ನು ಶುಭ ಕಾರ್ಯಗಳಿಗೆ ಶುಭವೆಂದು ಪರಿಗಣಿಸಲಾಗುತ್ತದೆ. ಮಾವಿನ ಎಲೆಗಳನ್ನು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕುವುದರಿಂದ ಆ ಕುಟುಂಬಕ್ಕೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ. ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ. ಮೂರನೇದಾಗಿ ಆರ್ಥಿಕ ಸಮಸ್ಯೆ. ಪೂಜೆಯ ಸಮಯದಲ್ಲಿ ಮಾವಿನ ಎಲೆಗಳಿಂದ ಮನೆಯ ಪ್ರತಿ ಸ್ಥಳದ ಮೇಲೆ ನೀರನ್ನು ಸಿಂಪಡಿಸಿ. ಇದನ್ನು ಮಾಡುವುದರಿಂದ ಆ ವ್ಯಕ್ತಿಯು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಆದ್ದರಿಂದ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮಾವಿನ ಎಲೆಗಳಿಂದ ಈ ಒಂದು ಕೆಲಸ ಮಾಡಿ. ಎಲ್ಲ ರೀತಿಯ ತೊಂದರೆಗೆ ಪರಿಹಾರ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಮಾವಿನ ಮರದ ಬೇರುಗಳಿಗೆ ನೀರು ಅರ್ಪಿಸಿ ಮತ್ತು ನಂತರ ಮರಕ್ಕೆ ನಮಸ್ಕರಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಶೀಘ್ರದಲ್ಲಿ ಯಶಸ್ಸಿನ ಹಾದಿ ತೆರೆಯುತ್ತದೆ. ನಾಲ್ಕನೇದಾಗಿ ಹನುಮಂತನ ಕೃಪೆ. ಹನುಮಂತನಿಗೆ ಮಾವು ತುಂಬಾ ಪ್ರಿಯವಾಗಿದೆ. ಮಾವಿನ ಎಲೆಯ ಮೇಲೆ ಶ್ರೀಗಂಧದಿಂದ ಜೈ ಶ್ರೀರಾಮ್ ಎಂದು ಬರೆದು ಹನುಮಂತನಿಗೆ ಅರ್ಪಿಸಿ. ಇದನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಅಪಾರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಉಳಿಯುತ್ತದೆ ಎಂದು ನಂಬಲಾಗಿದೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.